ಓಹೋ, ಏನಯ್ಯ ಇದು? ಈ ಪಾಟಿ ತರಕಾರಿ ಇಟ್ಕೊಂಡು ಕೂತಿದ್ದೀಯ ಹಚ್ಕೊಂಡು. ಏನು ಮಗ ಬಂದಿದ್ದಾನೆ ಅಂತ ಸ್ಪೆಷಲ್ ಅಡುಗೆನಾ ಅವನಿಗೆ? ಹೌದಪ್ಪ, ಪ್ರೇಮ್ ಹೇಗೂ ತೋಟದ ಕಡೆ ಹೋಗಿದ್ದಾನೆ, ಅಲ್ಲಿ ಜವಾಬ್ದಾರಿ ಏನೂ ಇಲ್ಲ, ಅದಕ್ಕೆ ಫ್ರೀಯಾಗಿ ಅಡುಗೆ ಮಾಡೋಣ ಅಂತ. ವೆರಿ ಗುಡ್ ವೆರಿ ಗುಡ್. ಹುಷಾರಾಗಿ ಹಚ್ಚು, ಆಮೇಲೆ ಕೈಗೆ ಎಲ್ಲ ಹಚ್ಕೊಂಡ್ಬಿಟ್ಟಿಯ. ನಾನೇನಾರು ಹೆಲ್ಪ್ ಮಾಡಲಾ? ಅಯ್ಯೋ ಬೇಡಪ್ಪ, ನಾನೇ ಮಾಡ್ಕೋತೀನಿ ಬಿಡಿ. ಅರೆ ಏನಮ್ಮ ಸಾಕ್ಷಿ, ಬಾ 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 ಬಾ, ಕೂತ್ಕೋ ಕೂತ್ಕೋ. ಅಲ್ಲಮ್ಮ ಇದೇನಮ್ಮ ಇದು? ಒಬ್ಳೆ ಹೇಳ್ದೆ ಕೇಳ್ದೆ ಹೀಗೆ ಓಡ್ ಬಂದ್ಬಿಟ್ಟಿದ್ಯಾ ನೀನು? ಏನು ಸಮಾಚಾರ? ನೀ ಏನು ನೋಡ್ತಾ ಇದ್ದೀಯಾ? ಪಾಪ ಹುಡುಗಿ ಸುಸ್ತಾಗಿ ಬಂದಿದ್ದಾಳೆ, ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡು. ಹಾ ಸರಿ. ಇಲ್ಲ ತಾತ, ನನಗೇನು ಸುಸ್ತಾಗಿಲ್ಲ, ನಾನು ಆರಾಮಾಗೇ ಬಂದಿದ್ದೀನಿ. ಅಲ್ಲಮ್ಮ, ಜಯಶ್ರೀ ರಘುರಾಮ್ ನಿನ್ನ ಒಬ್ಳನ್ನೇ ಕಳಿಸಿದ್ರ? ಅದೇ ಆಶ್ಚರ್ಯ ನನಗೆ. ಇಲ್ಲ ಮಾವ, ಸಡನ್ನಾಗಿ ಡಿಸೈಡ್ ಮಾಡಿದೆ, ಅದಕ್ಕೆ ಒಬ್ಬಳೇ ಬಂದೆ. ಅಲ್ಲಮ್ಮ, ಏನಮ್ಮ ಸಡನ್ನಾಗಿ ಅಂಥ ವಿಷಯ ಡಿಸೈಡ್ ಮಾಡಿದ್ದು? ಅದು ಈ ಪರಿಸ್ಥಿತಿಯಲ್ಲಿ ನೀನು ಒಬ್ಬಳೇ ಬರೋ ಅಂಥದ್ದು? ಮುಂಚೆನೇ ಪ್ರೇಮ್ ಕೈನಲ್ಲಿ ಹೇಳಿ ಕಳಿಸಿದ್ರೆ ಆಗ್ತಿತ್ತಲ್ವಾ ವಿಷಯ? ಅಂದರೆ ಪ್ರೇಮ್ ಏನು ಹೇಳಿಲ್ವಾ? ಪ್ರೇಮು ಏನು ಹೇಳಿಲ್ವಲ್ಲಮ್ಮ? ಏನು ಹೇಳಬೇಕಾಗಿತ್ತು? ಅಲ್ಲಮ್ಮ, ನೀನು ಇಲ್ಲಿಗೆ ಬರೋ ವಿಷಯನೇ ಅವನು ಹೇಳಲಿಲ್ಲ. ಮಗು, ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀಯ. ನೀನು ಬರೋ ವಿಷಯ ನಮಗೆ ಗೊತ್ತಿದ್ದಿದ್ರೆ ಯಾರಾದರೂ ಹೆಂಗಸರನ್ನ ಕರೆಸಿ ನೀನು ಬರೋದಕ್ಕೆ ಮುಂಚೆ ನಿನಗೆ ಆರತಿ ಗೀರ್ತಿ ಎತ್ತು ನಾವು ಮನೆ ತುಂಬಿಸ್ಕೋಬೋದಾಗಿತ್ತಲ್ವಾ? ಬಿಡಿ ತಾತ, ಅದೆಲ್ಲ ಯಾಕೆ? ಸುಮ್ಮನೆ ಇರಮ್ಮ. ಅಷ್ಟು ಸಂಪ್ರದಾಯ ಪಾಲಿಸೋದು ಬೇಡವಾ ಹೇಳು? ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಮ್ಮ. ಯಾರಿಗೂ ಏನೋ ಒಂದು ಮಾತು ಹೇಳಿದೆ ಇದಕ್ಕಿದ್ದ ಹಾಗೆ ಡಿಸಿಷನ್ಸ್ ತಗೊಂಡ್ಬಿಡೋದು ಅಲ್ವಾ? ಯಾವ ವಿಷಯ ಹೇಳ್ತಿದ್ದೀರಾ ತಾತ? ಇನ್ಯಾವ ವಿಷಯ? ನೀನು ನಮ್ಮ ಮನೆಗೆ ಬಂದಿರೋ ವಿಷಯ. ಅಲ್ಲಮ್ಮ, ಮನೆ ಸೊಸೆ ನೀನು, ಮೊದಲನೇ ಸಲ ಬರ್ತಾ ಇದ್ದೀಯ. ಅದಕ್ಕೆ ಮುಹೂರ್ತ ಸಮಯ ಇವೆಲ್ಲ ನೋಡೋದು ಬೇಡವಾ? ಏನಿಲ್ಲ, ದೊಡ್ಡವ್ರಿಗೊಂದು ಮಾತು ಹೇಳಲ್ಲ, ತಲೆಹರಟೆ ಮಾಡ್ತೀರಿ. ಇಷ್ಟ ಬಂದಾಗ ನಿನ್ನನ್ನು ಹೇಳಿ ಕರೆಸ್ಬಿಟ್ಟ. ಬರಲಿ, ಈಗ ಅವನು ವಿಚಾರಿಸ್ಕೋತೀನಿ. ಅಯ್ಯೋ ತಾತ, ಇದರಲ್ಲಿ ಪ್ರೇಮ್ದೇನೂ ತಪ್ಪಿಲ್ಲ, ನಾನು ಅವ್ರಿಗೆ ಹೇಳ್ದೆ ಬಂದಿದ್ದೀನಿ. ನೋಡು ಮಗು, ಇದು ನಿಂದೇ ಮನೆ. ನಿನಗೆ ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಾಗ ಹೋಗ್ಬೋದು. ಆ ಅಧಿಕಾರ ಖಂಡಿತ ನಿನಗಿದೆ. ಆದರೆ ನನ್ನ ಕಾಳಜಿ ಏನಿದ್ರು ನಿನ್ನ ಬಗ್ಗೆ, ನಿನ್ನ ಹೊಟ್ಟೆನಲ್ಲಿರೋ ಮಗು ಬಗ್ಗೆ ಅಮ್ಮ. ಅದಕ್ಕೆ ಹೇಳಿದೆ ಅಷ್ಟೇ. ಏನು ತಾತ, ನಾವು ಇಷ್ಟೆಲ್ಲ ಮಾತಾಡ್ತಿದ್ರು ಪ್ರೇಮ್ ಹೊರಗಡೆನೆ ಬರ್ತಿಲ್ವಲ್ಲ? ಅವ್ರ ಮನೇಲಿಲ್ವಾ? ಇಲ್ಲಮ್ಮ, ಅವನ್ ತೋಟದ ಕಡೆ ಹೋಗಿದ್ದಾನೆ. ಓ ಹೌದಾ? ಹಾಗಿದ್ರೆ ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಕೂತ್ಕೋ ಕೂತ್ಕೋ ಕೂತ್ಕಮ್ಮ ನೀನು. ಅಲ್ಲ, ಏನು ಅಂಥ ಅರ್ಜೆಂಟ್ ವಿಷಯ? ತಾತ, ಅದು ನಾನು ಅವ್ರ ಹತ್ರ ಕೆಲವು ಪರ್ಸ್ನಲ್ ವಿಷಯಗಳನ್ನ ಮಾತಾಡಬೇಕಿತ್ತು. ಊರಲ್ಲಿ ಅಪ್ಪ ಅಮ್ಮನ ಮುಂದೆ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಮತ್ತೆ ಅವನೇನೋ ಬಿಸ್ನೆಸ್ ಕೆಲಸದ ಮೇಲೆ ಬಂದೆ ಅಂತ ಹೇಳಿದ್ನಲ್ಲಮ್ಮ? ಹಾಂ ಹೌದು ಮಾವ, ಅವರು ಬಿಸ್ನೆಸ್ ಕೆಲಸದ ಮೇಲೇ ಬಂದಿರೋದು. ನಾನು ಅವ್ರ ಜೊತೆ ಪ್ರೈವೇಟಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಸಾಕ್ಷಿ ಇರಮ್ಮ, ಈಗ ತಾನೇ ಊರಿಂದ ಬಂದಿದ್ದೀಯಾ, ಸುಸ್ತಾಗಿದ್ದೀಯಾ, ಸ್ವಲ್ಪ ರೆಸ್ಟ್ ತಗೋ. ನಾ ಯಾರಾದ್ರೂ ಕೆಲಸದ ಹುಡುಗನ ಕಳಿಸಿ ಪ್ರೇಮ್ನ ಕರೆಸ್ತೀನಿ. ಅಲ್ಲ ಮಾವ, ನಾನು ಪ್ರೇಮ್ ಜೊತೆ ಮಾತಾಡಬೇಕಿತ್ತು. ಮಾತಾಡಮ್ಮ, ಪ್ರೇಮ್ ಜೊತೆನಲ್ಲಿ ನೀನೇ ಮಾತಾಡು. ನಾವ್ಯಾರೂ ಅಡ್ಡ ಬರೋದಿಲ್ಲ, ಆಯ್ತಾ? ಆದ್ರೆ ನೀನು ಮಾತ್ರ ಹೋಗಬಾರ್ದು ಅಲ್ಲಿ, ಅಷ್ಟೇ. ಹೋಗ್ಬಿಟ್ಟು ರಂಗ ಗಿಂಗ ಯಾರಾದರೂ ಇದ್ದರೆ ಪ್ರೇಮನ್ ಕಳ್ಸೋದಕ್ಕೆ ಹೇಳು. ಸರಿ ಅಪ್ಪ. ನೀ ಕೂತ್ಕೋ ಮಗು, ನಾ ಕಾಫಿ ಮಾಡ್ಕೊಂಡು ಬರ್ತೀನಿ. ಕೂತ್ಕೋ. ಅಪ್ಪ, ಏನು ಸಂಕೋಚ ಪಟ್ಕೋತೀಯ ತಾಯಿ? ಇಲ್ಲಿ ಕೆಲಸ ಮುಗಿಸಿ ಊಟ ಮುಗಿಸ್ಕೊಂಬಿಡಿ, ಆಮೇಲೆ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು, ಸರಿನಾ?
ಅಣ್ಣ ಮನೇಲಿ ನಿಮ್ಗೆ ಕರಿತಿದ್ದಾರೆ. ಯಾಕಂತೆ? ಊರಿಂದ ನಿಮ್ಮ ಹೆಂಡತಿ ಬಂದವ್ರು. ಏನು? ನಿಮಗೋಸ್ಕರ ಕಾಯ್ತೀರಣ್ಣ, ಬೇಗ ಬರ್ಬೇಕಂತೆ. ಅವ್ರೊಬ್ಬರೇ ಬಂದಿದ್ದಾರಾ ಅಥವಾ ಅವ್ರ ಜೊತೆ ನಮ್ಮ ಅತ್ತೆ ಮಾವ ಏನಾದ್ರು ಬಂದಿದ್ದಾರಾ? ಇಲ್ಲ, ಅವರೊಬ್ಬರೇ ಬಂದಿದ್ದಾರೆ. ತಾತ ಏನಾದರೂ ಕೋಪ ಮಾಡ್ಕೊಂಡಿದ್ರಾ? ಏನೋ ಗೊತ್ತಿಲ್ಲ ಅಣ್ಣ. ಸರಿ, ನೀನು ಇವ್ರ ಜೊತೆ ಇಲ್ಲೇ ಇರು, ನಾ ಹೋಗ್ಬಿಟ್ಟು ಬರ್ತೀನಿ. ತಾತ, ಈ ಹಳ್ಳಿ, ಇಲ್ಲಿ ವಾತಾವರಣ, ಈ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತಿದೆ. ಅಲ್ಲ ಮಗು, ಇದು ನಿಂದೇ ಮನೆ ಅಲ್ವೇನೋ ಅನ್ಸಿದ್ರೆ ಇದ್ದು ಬಿಡೋದಪ್ಪ, ಅಷ್ಟೇ ಅಲ್ವಾ? ಬಂದ ನೋಡು. ಅಲ್ಲಯ್ಯ, ನೀನು ಮಾಡಿದ ಕೆಲಸ ಸರಿನಾ? ತಾತ, ವಿಷಯ ಬಚ್ಚಿಟ್ಕೊಂಡಾಕ್ಷಣ ನನಗೆ ಕಣ್ಣು ಹಿಡಿಯೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ದೀಯಾ? ಗೊತ್ತು ಕಣಯ್ಯ, ಗೊತ್ತು ನಿನ್ನ ಒಳಗುಟ್ಟಿ ಏನು ಅಂತ. ತಾತ, ಸಾಕ್ಷಿ ಎಲ್ಲ ಹೇಳ್ಬಿಟ್ರಾ? ಅವಳೇನಯ್ಯ ಹೇಳ್ತಾಳೆ ಪಾಪ, ನನಗೆ ಗೊತ್ತು ಎಲ್ಲ ನಿನ್ನದೇ ಪರಾಕ್ರಮ ಅಂತ. ನೋಡು ಪಾಪ ಗಾಬರಿಯಾಗಿ ಟ್ಯಾಕ್ಸಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ. ಇಷ್ಟೇನಾ ತಾತ ಅವ್ರು ನಿಮ್ಮ ಹತ್ರ ಹೇಳಿರೋದು? ಓ, ಇನ್ನೂ ಏನೇನು ಹೇಳಬೇಕಾಗಿತ್ತಪ್ಪ? ಮಹಾನ್ ಭಾವ ಕಣಯ್ಯ, ಮಹಾನ್ ಭಾವ. 2 ದಿವಸ ಹೆಂಡತಿನ ಬಿಟ್ಟಿರೋದಕ್ಕಾಗದೆ ಪಾಪ ಬಸುರಿ ಹೆಂಗಸು ಅವಳನ್ನು ಇಲ್ಲಿವರೆಗೂ ಕರೆಸ್ಕೊಂಡಿದ್ದೀಯಲ್ಲ, ತುಂಬ ದೊಡ್ಡ ಕೆಲಸ ಮಾಡಿದೀಯಪ್ಪ, ತುಂಬ ದೊಡ್ಡ ಕೆಲಸ ಮಾಡಿದೆ ನೀನು. ಹಾಂ, ನೋಡಿದ್ರಾ, ನಿಮ್ಮಿಂದ ನಾನು ಮಾತು ಕೇಳಬೇಕಾಗಿ ಬಂದಿದೆ. ನೀವು ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿಗೆ? ಪ್ರೇಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಮನಸ್ಸು ತಡೀಲಿಲ್ಲ. ಅದಕ್ಕೆ ತಾತನ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀರಾ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡೆ ಅಂತ? ನಿಮ್ಮಿಂದ ನಾನು ಮಾತು ಕೇಳಬೇಕಾಗಿ ಬಂದಿದೆ. ಸಾಕು ನಿಲ್ಸೋ. ಪಾಪ ಅವಳು ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳ ಮೇಲೆ ಹಾಗೆ ರೇಗಾಡ್ತಾ ಇದ್ದೀಯ ನೀನು? ಅವಳು ನನ್ನ ಹತ್ರ ಏನು ಚಾಡಿ ಹೇಳ್ತಾ ಇಲ್ಲ, ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾನೇ ಹೇಳ್ತಾ ಇದ್ದೀನಿ ಅಷ್ಟೆ. ತನ್ನ ಗಂಡನ ಜೊತೆಯಲ್ಲೇ ಇರಬೇಕು ಅಂತ ಯಾವ ಹೆಂಡತಿಗೆ ಹಂಬಲ ಇರೋದಿಲ್ಲ ಹೇಳು? ಪಾಪ ಈ ಪರಿಸ್ಥಿತಿನಲ್ಲೂ ಅವಳು ಇಷ್ಟು ದೂರ ಬಂದಿದ್ದಾಳೆ ನಿನ್ನ ಜೊತೆಯಲ್ಲಿ ಇರಬೇಕು ಅಂತ. ಇಂಥ ಹೆಂಡತಿನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಇದನ್ನು ಹೇಳಕ್ಕೆ ನನ್ನನ್ನು ಕರೆಸಿದ್ರಾ? ನನಗೆ ತೋಟದಲ್ಲಿ ಮಾಡೋದಕ್ಕೆ ಕೆಲಸ ಇದೆ, ನಾನು ಬರ್ತೀನಿ. ಪ್ರೇಮ್, ಪ್ರೇಮ್, ಏನು ವಿಚಿತ್ರ, ಅವನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೋ ನಾ ಇದುವರೆಗೂ ನೋಡಿಲ್ಲಮ್ಮ. ಅವನು ಹೀಗೆ ಆಡ್ತಿದ್ದಾನೆ ಅಂತಂದರೆ ನನಗೆ ಯಾಕೋ ತುಂಬ ಆಶ್ಚರ್ಯ ಆಗ್ತಾ ಇದೆ. ಮಾವ, ಜಾನವಿ, ಯಾಕೆ ಹೀಗಿದ್ದೀರಾ? ಯಾಕೆ ಹೀಗಿದ್ದೀನಿ ಅಂತ ಕೇಳೋಕ್ಕಿನ್ನ
ಯಾಕಿದ್ದೀರಿ ಅಂತ ಕೇಳಿದ್ರೆ ಚೆನ್ನಾಗಿದೆ ಕಣು. ಯಾಕೆ ಮಾವ? ಇದೇ ಪ್ರಶ್ನೆ ತಾನೇ ಸುರಭಿ ಕೇಳಿದ್ದು. ಮನೇಲಿ ಹಿರಿಯ ಅಂತ ಅನಿಸ್ಕೊಂಡು ನಾನಿರುವಾಗ ಈ ಮಟ್ಟಕ್ಕೆ ಅನ್ಯಾಯ ಆಗೋಕೆ ಹೇಗೆ ಬಿಟ್ರಿ ಅಂತ ಕೇಳಿದ್ರಲ್ಲಮ್ಮ. ಹೌದು ಮಾವ. ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ, ನನ್ನ ಅಸ್ತಿತ್ವನೇ ಇಲ್ದಂಗೆ ಆಯ್ತಲ್ಲೋ. I'm really hurt. ಸುರಭಿ ಕೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ನಮ್ಮ ಮನೆಯಲ್ಲಿ ಈ ಮಟ್ಟಕ್ಕೆ ಅನ್ಯಾಯ ನೋಡಿದಿರುವಾಗ ನಾನಿತ್ತು ಏನ್ ಮಾಡಕ್ ಸಾಧ್ಯ ಆಗಿದೆ? ನಿಮ್ಮ ಮಕ್ಕಳು ನಿಮ್ಮ ಮಾತೆ ಕೇಳಲ್ವಲ್ಲ ಮಾವ? ಇಂಥ ಮಕ್ಕಳಿಗೆ ಅಪ್ಪ ಅಂತ ಹೇಗೆ ಅನ್ನಿಸ್ಕೊಳಕ್ಕಾಗತ್ತೆ ಮಗು ನಾನು? ಜನ ನನ್ ಬೈತಾರೆ, ಇವ್ರಿಗೆ ಏನ್ ಸಂಸ್ಕಾರ ಕೊಟ್ಟಿದ್ಯಾ ಅಂತ ನನ್ನನ್ನು ಬೈತಾರೆ. ನಾ ಬೈಸ್ಕೊಳ್ಳ ಮಾವ ಪ್ಲೀಸ್. ಇಲ್ಲ ಮಗು, ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಮಕ್ಕಳನ್ನ ಹೋದ ದಾರಿಗೆ ಬಿಟ್ಬಿಟ್ಟೆ. ಅವ್ರು ಏನ್ ಮಾಡಿದ್ರು ಚೆನ್ನಾಗಿದೆ ಅಂದೆ. ಈಗ ಅವರು ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಾಗಿದಾರಲ್ಲಮ್ಮ. ಏನ್ ಮಾಡ್ಲಿ ನಾನು? ಮಾವ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಕೂಸು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಹೇಗಮ್ಮ ಮಾಡ್ಕೊಳ್ಳಿ? ತೇಜಸ್ವಿನಿ ಅವ್ರ ಅಕ್ಕನ ಮನೇಲಿದ್ದಾಳೆ. ಅವಮಾನ ಅಲ್ವಾ ನಮಗೆ? ಆ ಮಗು ನಿಟ್ಟುಸಿರು ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತಾ ಮಗು? ನಿಜ ಮಾವ, ಆದರೆ ಇಲ್ಲ ಮಗು, ಇಲ್ಲ. ಈ ಮಕ್ಕಳು ನನ್ನನ್ನು ಸುಖವಾಗಿರೋದಕ್ಕೆ ಬಿಡೋದೇ ಇಲ್ಲ. I'm really hurt. ಆಲ್ಯ ಮಕ್ಕಳನ್ನೇ ಸಪೋರ್ಟ್ ಮಾಡ್ತಾಳೆ. ನಾನು ಪರಕೀಯ ಆಗೋಗಿದ್ದೀನಲ್ಲೋ ಮಗು. ಈ ಮನೆಯಲ್ಲಿ ಬಾಂಧವ್ಯಕ್ಕಿನ್ನ ರಾಜಕೀಯನೇ ಹೆಚ್ಚು. ನಾನು ಅಸಹಾಯಕನಾಗಿದ್ದೀನಿ. ಹೀಗೆ ಅಸಹಾಯಕನಾಗಿದ್ದಾಗ ನಾನಿದ್ದು ಏನು ಪ್ರಯೋಜನ ಕೂಸು? ಸಮಾಧಾನ ಮಾಡ್ಕೊಳ್ಳಿ ಮಾವ. ಹೇಗೆ ಮಗು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ತೇಜು ಎಂಥವಳು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅವಳ ಮೇಲೆ ಇಲ್ಲದೆ ಇರೋ ಆರೋಪ ಹೊರಿಸಿದ್ರೆ ಅವಮಾನ ಅವಳಿಗೆಲ್ಲ ಕೂಸು. ನಮಗೆ ಇದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ನನಗೆ ಅರ್ಥ ಆಗುತ್ತೆ ಮಾವ. ಐ ಆಮ್ ರಿಯಲಿ ಹರ್ಟ್ ಕೂಸು. ಸುರಭಿ ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಮ್ಮ? ನನಗೆ ಅರ್ಥ ಆಗುತ್ತೆ ಮಾವ. ತೇಜೋಕ್ಕನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಆದರೆ ಬಾವ ಅಲ್ಲಿ ಏನು ನೋಡಿದ್ರು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕತ್ತಿ ಮಸೀತಾ ಇದ್ದಾರೆ. ಸ್ವಲ್ಪ ಸಮಾಧಾನವಾಗಿದ್ರು ಸತ್ಯ ಏನು ಅಂತ ಗೊತ್ತಾಗತ್ತೆ. ಇಲ್ಲ ಮಗು, ಇವ್ರಿಗೆ ಸತ್ಯ ಗೊತ್ತಾಗೋದು ಬೇಕಾಗಿಲ್ಲ. ದ್ವೇಷ ಸಾಧಿಸೋದೇ ಒಂದು ಸಾಧನೆ. ಮಿತಿ ಮೀರಿ ನಡ್ಕೋತಾ ಇದಾರಲ್ಲೋ, ಅವರೇ ಅನುಭವಿಸ್ತಾರೆ, ನಾವಲ್ಲ. ಭಾವ, ನಾನು ಅನಿ ಹತ್ರ ಮಾತಾಡ್ತೀನಿ. ನೀವು ಭಾವನ ಹತ್ರ ಒಂದ್ಸಲ ಮಾತಾಡಿ ನೋಡಿ. ಎಷ್ಟು ಅಂತ ಹೇಳಮ್ಮ? ಏನು ಅಂತ ಹೇಳಿ? ತೇಜಸ್ವಿನಿ ಬದುಕು ಗಾಳಿಗೆ ಸಿಕ್ಕ ತರಗೆಲೆ ತರ ಆಗೋಗಿದೆಯಲ್ಲೋ. ಆ ಮಗು ಒಂದು ದಿನಾನು ಸುಖ ನೋಡ್ಲಿಲ್ವಲ್ಲೋ ಕೂಸು? ಒಂದಿನಾನು ಸುಖ ನೋಡ್ಲಿಲ್ಲ ಕೂಸು. ಮನಸ್ಸು ತುಂಬಾ ನೊಂದು ಈ ಮಾತು ಹೇಳ್ತಾ ಇದೆ. ಆದಿತ್ಯ ಬರದೇ ಇದ್ದಿದ್ರೆ ಚೆನ್ನಾಗಿತ್ತು ಮಗು. ಹೌದು ಕೂಸು, ಅವನು ಬರದೇ ಇದ್ದಿದ್ರೆ ಚೆನ್ನಾಗಿರೋದು.
ಅವನು ಬರದೇ ಇದ್ದಿದ್ರೆ ತೇಜಸ್ವಿನಿ ಪ್ರಧಾನನ ಮದುವೆ ಆಗ್ತಿತ್ತು. ಅವಳು ಬದುಕು ಸುಂದರವಾಗಿರೋ ಚೆನ್ನಾಗಿರೋದು. ಆದರೆ ಈ ಪಾಪಿ ಬಂದು ಅವಳು ಬದುಕನ್ನ ನೆಮ್ಮದಿನೆಲ್ಲ ಕಿತ್ಕೊಂಡ್ಬಿಟ್ನಲ್ಲಮ್ಮ. ಮಾವ, ಗೊತ್ತಿಲ್ಲ ಮಗು, ನನ್ನ ಮಕ್ಕಳು ನನಗಿನ್ನು ಏನೇನು ಪ್ರಪಂಚ ತೋರಿಸ್ತಾರೋ, ಏನೇನು ನೋಡಬೇಕು ನಾನು, ಇನ್ನು ಏನೇನು ಪಾಠ ಕಲಿಸ್ತಾರೋ ಗೊತ್ತಿಲ್ಲ ಕುಸು. ಆದರೆ ಸುರಭಿ ಎದುರಿಗೆ ನನ್ನ ಮಾನ ಹೊಟ್ಟೋಯ್ತಲ್ಲ, ನನ್ನ ಮಾನ ಹೋಯ್ತಲ್ಲ ಕುಸು.